ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಅದಕ್ಕ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋ ಭವ, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಗುರು ದೇವೋ ಭವ ಅಂತ ಹೇಳ್ತೇವೆ. ಮನೆ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು ಅನ್ನುವ ಹಾಗೆ ಇಲ್ಲಿ ಎಲ್ಲ ದೇವರುಗಳಿಗಿಂತ ಈ ನಮ್ಮ ಈ ಭೂಮಿಗೆ ತಂದು ಕೊಟ್ಟವರು ಯಾರು ಅಂತಂದ್ರೆ ತಾಯಿ ದೇವರು, ತಂದೆ ದೇವರು ಅಂತ ನಮ್ಮ ಸಂಸ್ಕಾರ ಹೇಳ್ತಾರೆ. ನಮ್ಮ ಉಚ್ಚಯ ಮುತ್ಯಾನವರು ಸಮಸ್ತ ಶಿವಗಿ ಗ್ರಾಮದಲ್ಲಿ ಅವರು ಇರುವ ಕಾಲದಲ್ಲಿ ಸಂಸ್ಕಾರದ ಬೆಳೆಯನ್ನು ಬಿತ್ತಿದಾರಂತ ಇವತ್ತು ನಾವೆಲ್ಲರೂ ಕುಳಿತುಕೊಂಡು ಆ ಉಚ್ಚಯ ಮುತ್ಯ ಜಾತ್ರೆ ನಿಮಿತ್ತವಾಗಿ ಪುರಾಣವನ್ನು ಆಲಿಸಲಿಕ್ಕೆ ಸಾಧ್ಯವಾಗಿದೆ. ಅಂತ ಮಹಾತ್ಮರು ಲೀಲಾಪುರುಷರು ಉಚ್ಚಯ ಮುತ್ಯಾನವರು ಅವರು ಒಂದು ಮಾರ್ಗವನ್ನು, ಧರ್ಮದ ಮಾರ್ಗವನ್ನು, ಸಂಸ್ಕಾರವನ್ನು ಬಿತ್ತಲಿಲ್ಲ ಅಂತಂದ್ರೆ ನಾವಿವತ್ತು ಪುರಾಣವನ್ನು ಆಲಿಸ್ತಿರ್ಲಿಲ್ಲ, ಇಲ್ಲಿ ರೇವಣ ಸಿದ್ದೇಶ್ವರ ಮಠನೂ ಇರ್ತಿರ್ಲಿಲ್ಲ. ಆ ರೀತಿಯಾಗಿ ಇಲ್ಲಿ ಅಜ್ಜಿಯಪ್ಪ ಮತ್ತು ಸಕ್ರಪ್ಪ ತಂದೆ ತಾಯಿಗಳು ಹಾಕಿರುವ ಮಾರ್ಗದಲ್ಲಿ ಬೆಳೆಯುತ್ತಾ ಇದ್ದಾಗ ಎಷ್ಟೋ ವರ್ಷಗಳು ದಾಟಿದರೂ ಕೂಡ ಮುಂದ ಹನುಮಮ್ಮನವರಿಗೆ ಗರ್ಭದಲ್ಲಿ ಯಾವುದೇ ಮಕ್ಕಳಾಗಲಿಲ್ಲ. ಇಬ್ಬರು ಗಂಡಸ ಮಕ್ಕಳು ಇದ್ದು ಕೂಡ ಆ ತಾಯಿಗೆ ಒಂದು ಹೆಣ್ಣು ಮಗುವಿನ ಆಸೆ ಚಿಗುರೊಡೆದು ಮನಸ್ಸಿನಲ್ಲಿ. ಧರ್ಮರ ಮಠದಲ್ಲಿ ಮಕ್ಕಳು ಇದಾವ, ಕರೆ ಗಂಡಸ ಮಕ್ಕಳು ಇದಾವು, ಒಂದು ಹೆಣ್ಣು ಮಗಳು ಆರ್ತಿಗೊಬ್ಬ ಮಗಳು ಇರ್ತಂದ್ರ ಈ ಧರ್ಮರ ಮಠ ಇನ್ನೂ ಜಗತ್ತಿನಲ್ಲಿ ಅಜರಾಮರ ಆಗ್ತದ ಅಂತಂದ ಆ ತಂದೆ ತಾಯಿಯ ಒಂದು ಮನಸ್ಸಿನಲ್ಲಿ ಹೆಣ್ಣು ಮಗುವಿನ ಆಸೆ ಅಂಕುರ ಹೊಡೆದಾಗ ಹನುಮಮ್ಮನವರು ಒಂದು ದಿನ ಅಕ್ಕಪಕ್ಕದ ವಾರಿಗೆಯರಲ್ಲ, ಇವ ನಾಳೆಗೆ ದುರ್ಗಾಷ್ಟಮಿ ಅದ, ನಾವು ಸಮೀಪವಿರುವ ಜಗನ್ಮಾತೆ ಬನಶಂಕರಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ನೀನು ಬರ್ತೀಯನವ ಅಂತ ಹನುಮಮ್ಮನವರು ಹೇಳಿದರು. ಹನುಮಮ್ಮನವರು ಹೇಳ್ತಾರೆ, ನನ್ನ ಪತಿದೇವರಾದ ಸೋಮಣ್ಣನವರ ಆಜ್ಞೆಯನ್ನು ತೆಗೆದುಕೊಂಡು ಬರ್ತೀನವ, ನನ್ನ ಗಂಡ ಆಜ್ಞೆಯನ್ನು ಕೊಟ್ಟರೆ ಬರ್ತೀನಿ, ಇಲ್ಲ ಯಾಕಂದ್ರೆ ಬರುವುದಿಲ್ಲ ಅಂತ ತಾಯಿ ಹನುಮಮ್ಮ ಹೇಳ್ತಾರೆ. ಎಲ್ಲ ವಾರಿಗೆ ಯಾವಾಗ ಸೋಮಣ್ಣನವರು ಹೊರಗಡೆಯಿಂದ ಬಂದ್ರು ಆಗ ಕೇಳ್ತಾರೆ, ಇಂಗ್ರಿನ ತಾಯಿ ಬನಶಂಕರಿ ದೇವಿಯ ದರ್ಶನಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ ಅಂತ ಪತಿದೇವರಾದ ಸೋಮಣ್ಣನವರಿಗೆ ಕೇಳಿದಾಗ, ಏ ಹುಚ್ಚಿ, ದೇವರ ದರ್ಶನಕ್ಕೆ ಯಾರಾದ್ರೂ ಬೇಡ ಅಂತಾರನು, ಹೋಗಿ ಬಾ, ನಿನ್ನ ಮನಸ್ಸಿನಲ್ಲಿರುವಂತಹ ಆಸೆ ಎಲ್ಲ ತಾಯಿ ಈಡೇರಿಸ್ತಾಳ, ಹೋಗಿ ಬಾ ಅಂತ ಅಲ್ಲಿ ಸೋಮಣ್ಣನವರು ತಾಯಿ ಹನುಮಮ್ಮನವರಿಗೆ ಆಜ್ಞೆಯನ್ನು ಕೊಟ್ಟಾಗ ಎಲ್ಲ ವಾರಿಗೆ ಗೆಳತಿಯರ ಜೊತೆಗೆ ಹನುಮಮ್ಮನವರು ದುರ್ಗಾಷ್ಟಮಿಯ ದಿವಸ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾರೆ. ಒಂದು ಹೆಣ್ಣು ಮಗುವಿನ ಆಸೆಗಾಗಿ ಗಂಡು ಮಕ್ಕಳು ಇದ್ರೂ ಕೂಡ ಹನುಮಮ್ಮನವರಿಗೆ ಮಕ್ಕಳ ಮೇಲಿನ ಆಸೆ ಹೋಗಿರಲಿಲ್ಲ. ಗಂಡು ಮಕ್ಕಳು ಇದ್ದಾರೆ, ಆದ್ರೆ ಈಗ ಮಕ್ಕಳೇ ಇಲ್ಲದಿರುವಂತವ್ರು ಹೆಂಗಿರ್ತಾರೆ ನೋಡಿ, ಬಂಜಿ ಬಂಜಿ ಅಂತ ಕರಿತಾ ಇರ್ತಾರೆ ಅವ್ರಿಗೆಲ್ಲ. ಬಾಲಕರಿಲ್ಲದ ಬಾಲಿ ಜಾತರ ಜನ್ಮ, ಬಾಳೆಲೆಯ ಆ ಸುಳ್ಳು ಬೀಸಿ ಹೋಗಿದೆ. ತಾಯಿ ಹನುಮಮ್ಮನವರಿಗೆ ಇಬ್ಬರು ಗಂಡಸು ಮಕ್ಕಳು ಇದ್ರೂ ಕೂಡ ಒಂದು ಹೆಣ್ಣು ಮಗುವಿನ ಆಸೆ ಬಹಳ ಎತ್ತರವಾಗಿ ಮನಸ್ಸಿನಲ್ಲಿ ಬೆಳೀತಾ ಇದೆ. ದುರ್ಗಾಷ್ಟಮಿಯ ದಿನ ತನ್ನೆಲ್ಲ ವಾರಿಗೆಯರ ಜೊತೆಗೆ ಆ ತಾಯಿ ಹನುಮಮ್ಮ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಎಲ್ಲರೂ ಕೂಡ ತಾಯಿ ಬನಶಂಕರಿ ದೇವಿಯ ದರ್ಶನಕ್ಕೆ ಹೋಗ್ತಾರೆ. ಎಲ್ಲರೂ ಕೂಡ ಈ ಲೌಕಿಕದಲ್ಲಿ ನಾವು ಗುಡಿ ಹೋಗಿ ಏನ್ ಕೇಳ್ತೀವ, ನನ್ನ ಮಗಳಿಗೆ ಹೊರ ಕೊಡು, ನನ್ನ ಮಗನಿಗೆ ನೌಕರಿ ಬರಂಗಾಲಿ, ನಾ ಇನ್ನೊಂದು 10 ಎಕರೆ ಹೊಲ ಇಡಂಗಾಲಿ, ನಮ್ಮ ಆಸೆ ಇಂಥವ. ಆಸೆ ಎಂಬುದು ಅರಸಲ್ಲದೆ ಶಿವಭಕ್ತರಿಗೆ ಉಂಟೆಯ್ಯ ಅಂತ
ಇದಕ್ಕೆ ಲಕ್ಷ್ಮಣವರು ಕೇಳ್ತಾರೆ, ಆಸೆ ಅನ್ನೋದು ಅರಸಿಂಗಲ್ಲದೆ ಸೂಕ್ಷ್ಮರಿಗೆ ಉಂಟೆ. ಇಲ್ಲಿ ನಮ್ಮೆಲ್ಲರ ಆಸೆ ಯಾವ ರೀತಿ ಇದಾವೋ ಆ ತಾಯಿ ಹನುಮಮ್ಮನವರ ಆಸೆನೇ ಬೇರೆ ಇದೆ. ಆ ತೀರ್ಥದಲ್ಲಿ ಪವಿತ್ರವಾಗಿ ಸ್ನಾನ ಮಾಡಿ ಜಗಜ್ಜನನಿ ಬನಶಂಕರಿಯ ಒಂದು ದರ್ಶನಕ್ಕೆ ಹೋಗಿ ಕಾಯಿ ಕರ್ಪೂರ ಪೂಜೆಯನ್ನು ಮಾಡಿಸಿ ಆ ತಾಯಿ ಹನುಮಮ್ಮನವರು ಬನಶಂಕರಿ ದೇವಿಯ ಗದ್ದಿಗೆ ಮುಂದೆ ನಿಂತು ಹೇಳ್ತಾರೆ, ಯವ್ವ ತಾಯಿ ನಾನು ಒಂದು ಹೆಣ್ಣು ಮಗುವನ್ನು ಕೊಟ್ರ ನನ್ನ ಮಠ ಬೆಳಗ್ತದ ಅಂತೇಳಿ ಆ ಹನುಮಮ್ಮ ತಾಯಿ ಬನಶಂಕರಿಯ ತಾಯಿಯ ಮುಂದೆ ತನ್ನ ಒಂದು ಹೆಣ್ಣು ಮಗುವಿನ ಆಸೆಯನ್ನು ಕೇಳ್ತಾಳೆ. ತನ್ನ ಒಂದು ಮನೋ ಆಸೆಯನ್ನು ಕೇಳಿ ಎಲ್ಲ ವಾರಿಗೆಯ ಗೆಳತಿಯರು ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡಿ ಮತ್ತೆ ಕಿಟಕಿಗೆ ಆಗಮಿಸ್ತಾರೆ. ಸೋಮಣ್ಣನವರು ಹೇಳ್ತಾರೆ, ಹನುಮ ನಿನ್ನ ಮನಸ್ಸಿನಲ್ಲಿರುವ ಅಂತ ಆಸೆಯನ್ನು ನೀನು ಆ ತಾಯಿ ಬನಶಂಕರಿ ಮುಂದೆ ಹೇಳಿದೆನು ಹನುಮ ಅಂತ ಕೇಳ್ತಾರೆ. ಹೌದಪ್ಪ, ಹೌದು ದೇವರೇ, ಪತಿದೇವರ ಸೋಮಣ್ಣನವರ ಮುಂದೆ ಇಲ್ಲಿ ತಾಯಿ ಹನುಮಮ್ಮನವರು ಹೇಳ್ತಾರೆ, ನನ್ನ ಮನದಲ್ಲಿರುವಂತಹ ಹೆಣ್ಣು ಮಗುವಿನ ಆಸೆಯನ್ನು ತಾಯಿ ಬನಶಂಕರಿ ದೇವಿ ಮುಂದೆ ಹೇಳಿದ್ದೀನಿ ಅಂತ ಹೇಳಿದಾಗ ಧರ್ಮನ ವಾಣಿ ಆಗ್ತದೆ. ಹನುಮಮ್ಮ, ನೀನು ಆ ತಾಯಿಯ ಜೊತೆಗೆ ಯಾವ ರೀತಿಯಾಗಿ ನನ್ನ ಸೇವೆಯನ್ನು ಮಾಡ್ತೀಯೋ, ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಹೋಗಿ ಕಾಯಿ ಕರ್ಪೂರವನ್ನು ಮಾಡಿಸಿ ಆ ತಾಯಿ ಬನಶಂಕರಿ ದೇವಿಯ ಸೇವೆಯನ್ನು ನೀನು ಮಾಡಿದರೆ ನಿನ್ನ ಹೆಣ್ಣು ಮಗುವನ್ನು ಅಲ್ಲ, ತಾನೇ ತನ್ನ ಅವತಾರವನ್ನು ನಿನ್ನ ಗರ್ಭದಲ್ಲಿ ಅವತಾರವನ್ನು ಮಾಡಿ ತಾಯಿ ಬನಶಂಕರಿ ದೇವಿ ಬರ್ತಾಳೆ ಅಂತ ಇಲ್ಲಿ ಧರ್ಮನ ವಾಣಿ. 12 ವರ್ಷಗಳ ಕಾಲ ತಾಯಿ ಹನುಮಮ್ಮನವರು ಜಡೆಯನ್ನು ಬಿಟ್ಟು ಇಟಗಿಯಿಂದ ಬನಶಂಕರಿ ಒಂದು 30-35 ಕಿಲೋಮೀಟರ್ ಅದು ಬರಿಗಾಲಿಗೆ ನಡೆದು ಯಾವುದೇ ಮಳೆ ಬೇಸಿಗೆ ಯಾವುದಕ್ಕೂ ಅಂದದೆ ತನ್ನ ಜಡೆಯನ್ನು ಬಿಟ್ಟಿದ್ದಕ್ಕೆ 12 ವರ್ಷಗಳ ಕಾಲ ಆ ತಾಯಿ ಮಗುವನ್ನು ಕೊಡುವ ತನಕ ಇಲ್ಲಿ ಕೂಡ ಹನುಮಮ್ಮನವರು ತನ್ನ ಜಡೆಯನ್ನು ಕಟ್ಟಲಿಲ್ಲ. ಬಿಚ್ಚಿದ ಜಡೆಯಲ್ಲಿ ಬರಿಗಾಲಲ್ಲಿ 12 ಹುಣ್ಣಿಮೆಗಳು 12 ಅಮಾವಾಸ್ಯೆಗಳ ಕಾಲ ಆ ತಾಯಿ ಬನಶಂಕರಿ ದೇವಿಗೆ ಕಾಯಿ ಕರ್ಪೂರವನ್ನು ಮಾಡಿಸಿದಾಗ ಒಂದು ದಿನ ಕನಸಿನಲ್ಲಿ ತಾಯಿ ಬನಶಂಕರಿ ದೇವಿ 3 ಗಂಟೆ ಜಾವದಲ್ಲಿ ತಾಯಿ ಹನುಮಮ್ಮನವರ ಸ್ವಪ್ನದಲ್ಲಿ ಬಂದು ಹೇಳ್ತಾಳೆ, ಹನುಮ, ಹೆಣ್ಣು ಮಕ್ಕಳ ಆಸೆ ಎಷ್ಟಿದೆ ಅಮ್ಮ ನಿನಗೆ? ನಿನ್ನ ಹೆಣ್ಣು ಮಗುವಿನ ಆಸೆಯನ್ನು ನಾನೇ ನಿನ್ನ ಗರ್ಭದಲ್ಲಿ ನಿನ್ನ ಮಗಳಾಗಿ ನಾನು ಅವತಾರವನ್ನು ಮಾಡ್ತೀನಿ. ಮುಂದಿನ ಹುಣ್ಣಿಮೆಯ ದಿನ ಬಂದು ನನ್ನ ಸೇವೆಯನ್ನು ಮಾಡಿ. ಇದೇ ಇಟಗಿಯಲ್ಲಿ ಕೊಟ್ಟಿಗೆಯವರ ಅಂತ ಒಂದು ಮನೆತನವಿದೆ. ಆ ಕೊಟ್ಟಿಗೆಯವರ ಮನೆಯಲ್ಲಿ ಒಬ್ಬ ತಾಯಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಅವರು ಬಂದು ನಿನಗ ನಾಮಕರಣಕ್ಕೆ ಕರೀತಾರ. ನಾಮಕರಣಕ್ಕೆ ಹೋಗಿ ಆ ಜಗುಲಿಯಲ್ಲಿ ಕೊಟ್ಟಿಗೆಯವರ ಮನೆಯಲ್ಲಿ ಜಗುಲಿಯ ಮೇಲೆ ಇರ್ತಕ್ಕಂಥ ನನ್ನ ಒಂದು ಮೂರ್ತಿಗೆ ಪೂಜೆಯನ್ನು ಮಾಡಿ ಆ ನಾಮಕರಣವನ್ನು ಮಾಡಿ ನೀನು ಮಾಡಿ ಬಾ ಅಂತ ಸ್ವಪ್ನದಲ್ಲಿ ತಾಯಿ ಬನಶಂಕರಿ ದೇವಿ ಬಂದು ಹನುಮಮ್ಮನವರಿಗೆ ಹೇಳ್ತಾರೆ. ಯಾವ ರೀತಿಯಾಗಿ ಬನಶಂಕರಿಯ ಅಮೃತವಾಣಿಯಾಗಿತ್ತು ಅದೇ ರೀತಿಯಾಗಿ 3-4 ದಿವಸಗಳು ಕಳೆದ ನಂತರ ಕೊಟ್ಟಿಗೆಯವರ ಮನೆಯಲ್ಲಿ ಒಬ್ಬ ತಾಯಿ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದು. ಆ ತೊಟ್ಟಿಲ ಕಾರ್ಯಕ್ರಮಕ್ಕೆ ಈ ತಾಯಿ ಹನುಮಮ್ಮನವರನ್ನು ಕರೀಲಿಕ್ಕೆ ಅವರು ಬರ್ತಾರೆ. ಬಂದಾಗ ತಾಯಿ ಬನಶಂಕರಿ ದೇವಿ ಹೇಳಿರುವ ಹಾಗೆ ಆ ಮಗುವಿಗೆ ಕುಂಚಿಗೆಯನ್ನು ತೆಗೆದುಕೊಂಡು ಹೋಗಿ ಆ ಕೊಟ್ಟಿಗೆಯವರ ಮನೆತನದಲ್ಲಿ ಇರುವಂತಹ ಬನಶಂಕರಿ ದೇವಿಯ ಪೂಜೆಯನ್ನು ಮಾಡಿ ಆ ಕೂಸಿಗೆ ನಾಮಕರಣವನ್ನು ಮಾಡಿ ಬರ್ತಾರೆ. ಮುಂದಿನ ಹುಣ್ಣಿಮೆಯ ದಿನ ಎಷ್ಟೋ ನಾವೊಂದು ದೇವರು ಬೆಳಕತ್ತೇವೆ ಅಂತಂದ್ರೆ ನಮ್ಮ ಪಟ್ಟನೆ ಆ ದೇವರ ಅನುಗ್ರಹ ಮಾಡಬೇಕು. ಅನುಗ್ರಹ ಮಾಡಲಿಲ್ಲ ಅಂದ್ರೆ ನಾನು ಆ ದೇವರಲ್ಲಿ ಶಕ್ತಿ ಇಲ್ಲ, ಇವತ್ತು ಶ್ರೀಶೈಲಕ್ಕೆ ಹೋಗೋದಕ್ಕಲ್ಲ, ಇವತ್ತು ಧರ್ಮಸ್ಥಳಕ್ಕೆ ಹೋಗೋ ಮತ್ತೆ ನಾವು ಆ ದೇವರು ಹೊಂದಿರ್ತೇವೆ.
ಇದು ತಪಸ್ಸಲ್ಲ. ತಪಸ್ಸಂದ್ರೆ ಯಾವುದು? ಒಂದು ದಿನ ಬಿಟ್ಟು ಬಿಡದೆ ನಿತ್ಯ ನಿಯಮವಾಗಿ ಯಾರು ಬಂದು ಈ ಉಚ್ಚಯ್ಯಪ್ಪನ ಗದ್ದಿಗೆ ಬಂದು ಯಾರು ಈ ಮಠದ ಅಂಗಳದಲ್ಲಿ ಸೇವೆಯನ್ನು ಮಾಡ್ತಾರೋ, ಆ ಉಚ್ಚಯ್ಯಪ್ಪನ ಗದ್ದಿಗೆ ನಮಸ್ಕಾರವನ್ನು ಮಾಡ್ತಾರೋ, ಪೂಜೆ ಪುನಸ್ಕಾರವನ್ನು ಮಾಡ್ತಾರೋ, ಒಂದು ದಿನದ ಬಿಟ್ಟು ಬಿಡದೆ ನಿತ್ಯ ನೇಮವಾಗಿ ಪೂಜೆ ಜಪ ತಪ ಯಾರು ಮಾಡ್ತಾರೋ ಅದು ತಪಸ್ಸು ಅಂತೇಳಿ ಹೇಳಲಿಕ್ಕೆ ಸಾಧ್ಯ. ಅಂತ ತಪಸ್ಸಿಗೆ ಇಲ್ಲಿ ತಾಯಿ ಹನುಮಮ್ಮನವರು ಬನಶಂಕರಿ ದೇವಿ ಯಾವ ರೀತಿಯಾಗಿ ಪರೀಕ್ಷೆಯನ್ನು ಮಾಡ್ತಿದ್ರು ಅಂತಂದ್ರ, ಯಾವ ರೀತಿಯಾಗಿ ಪತ್ತಾರ ಒಂದು ಬಂಗಾರವನ್ನು ತೆಗೆದುಕೋಬೇಕಂತ ಅದನ್ನೆಷ್ಟು ವರಿಗೆ ಹಚ್ಚಿ ಕಿತ್ತಿ ನೋಡ್ತಾರೆ, ನೋಡಿಲ್ಲವ? ಬಂಗಾರ ಅಂದ್ರೆ ನಿಮ್ಗೆ ಗೊತ್ತ, 1.5 ಲಕ್ಷ 2 ಲಕ್ಷ ಆದ್ರೂ ಬಂಗಾರವನ್ನು ಕೊಡುವುದಿಲ್ಲ. ನಮ್ಮ ತಾಯಂದಿರು ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಒಬ್ಬರು ಲೆಕ್ಕ ಹಾಕಿದ್ದಾರೆ, 36 ವರ್ಷಗಳ ಪರ್ಯಂತರವಾಗಿ ನಾವೇನ್ ತೆರಿಗೆ ಕಟ್ತೇವಲ್ರಿ, ಗೌರ್ಮೆಂಟ್ ತೆರಿಗೆ ಕಟ್ಟದೆ 36 ವರ್ಷಗಳ ಪರ್ಯಂತರವಾಗಿ ನಮ್ಮ ಭಾರತ ದೇಶದಲ್ಲಿ ನಾವು ಜೀವನವನ್ನು ಮಾಡಬಹುದು. ಅಷ್ಟು ಬಂಗಾರ ನಮ್ಮ ಭಾರತ ದೇಶದ ತಾಯಂದಿರಲ್ಲಿ ಅಷ್ಟು ಬಂಗಾರ ಐತೆ. ಒಬ್ರು ಆರ್ಥಿಕ ಲೆಕ್ಕ ಹಾಕಿದ್ದಾರೆ. ಭಾರತದಲ್ಲಿ ಇರುವಂತಹ ಎಲ್ಲ ರೋಡ್ಗಳನ್ನು ಕೂಡ ಬಂಗಾರದ ಲೇಪನ ಮಾಡಬಹುದಂತ. ಆದ್ರೂ ಭಾರತ ಬಡ ರಾಷ್ಟ್ರ, ಬಡ ರಾಷ್ಟ್ರ ಅಂತ. ಯಾವುದ್ರಿ ಬಡ ರಾಷ್ಟ್ರ? 6 ತಿಂಗಳ ಭಾರತವನ್ನು ಹಿಂದಿನ ಕಾಲದಲ್ಲಿ ದುಷ್ಟ ರಾಜರು ದರೋಡೆಯನ್ನು ಮಾಡಿದರು. ಇಡೀ ಜಗತ್ತಿನಲ್ಲಿ ಈಗ ಯಾವುದಾದ್ರೂ ಒಂದು ಆಧ್ಯಾತ್ಮದ ಒಂದು ಪಾರಮಾರ್ಥದ ನೆಲೆ ಇರುವಂತದ್ದು ದೇವರ ನಾಡು ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ, ಭಾರತ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಇಂಥ ಭಾರತ ದೇಶದಲ್ಲಿ 36 ವರ್ಷಗಳ ಕಾಲ ನಾವು ತೆರಿಗೆಯನ್ನು ಕಟ್ಟದೆ ಜೀವನವನ್ನು ಮಾಡಬಹುದು. ಅಂತ ನಮ್ಮ ಭಾರತ ದೇಶದ ತಾಯಂದಿರ ಮೈ ಮೇಲೆ ಬಂಗಾರ. ಅಂತ ಬಂಗಾರವನ್ನು ಪತ್ತಾರ ಹೆಂಗ್ ನೋಡ್ತಾನಂತಂದ್ರ ಅದನ್ನು ಹೊರಗೆ ಹಚ್ಚಿ ಟಿಕ್ಕಿ ನೋಡ್ತಾನ. ಹಂಗಿಲ್ಲಿ ತಾಯಿ ಬನಶಂಕರಿ ದೇವಿ ಹನುಮಮ್ಮನವರನ್ನು ಯಾವ ರೀತಿ ಪರೀಕ್ಷೆ ಮಾಡ್ತಾ ಇದ್ದಾಳಂತಂದ್ರ, ಹೊರೆದು ನೋಡುವ ಚಿನ್ನದಂತೆ, ತೇದು ನೋಡುವ ಶ್ರೀಗಂಧದಂತೆ, ಅರಿವರಿದು ನೋಡುವ ಕಪ್ಪಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇರ್ತದೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಅಂತ ಮಾತನಾಡಿ ಹೇಳ್ತಾರೆ. ಬಂಗಾರವನ್ನು ತಿಕ್ಕಿ ಯಾವ ರೀತಿಯಾಗಿ ಪತ್ತಾರ ನೋಡ್ತಾನ, ಕಬ್ಬಿನ ಗಾಣದೊಳಗೆ ಕಬ್ಬನ್ನು ಹಿಂಡಿ ಯಾವ ರೀತಿಯಾಗಿ ರಸವನ್ನು ತೆಗಿತಾರೋ, ಹೆಂಗ ಶ್ರೀಗಂಧವನ್ನು ಸೇರಿದಾಗ ಎಷ್ಟು ಪರಿಮಳವನ್ನು ಬರ್ತದೋ ಹಂಗಿಲ್ಲಿ ನಾವು ಒಂದು ಪರಮಾತ್ಮನ ಸೇವೆಯನ್ನು ಮಾಡುತ್ತಿದ್ರ ಈ 9 ದಿವಸಗಳ ಪರ್ಯಂತರವಾಗಿ ನಾವು ಒಂದು ದಿವಸ ಬಿಟ್ಟು ಬಿಡದೆ ಈ ತಾಯಿ ಭೀಮಾಂಬಿಕೆ ಪುರಾಣವನ್ನು ಆಲಿಸ್ಲಿಕ್ಕೆ ಬರ್ತಾ ಇರ್ತೀವಿ. ಆದ್ರೆ ಯಾವುದೋ ಒಂದು ನಮಗ ಅಡ್ಡ ಆಗ್ತದೆ. ಅದಕ್ಕ ವಿದ್ಯಾಯಾಂ ಕೋಟಿ ಬಿಹಿ ತದರ್ಥಂ ಜಾಹ್ನವಿ ತೀರೆ ತದರ್ಥಂ ಮಂದಿರೆ ತದರ್ಥಂ ದಕ್ಷಿಣ ಕಲೆ ಅಂತ ಹೇಳ್ತಾರೆ. ಒಂದು ಸತ್ಕಾರ್ಯಕ್ಕೆ ನಾವು ಹೋಗ್ಬೇಕಾದ್ರ ಸಾವಿರಾರು ಕೋಟಿ ವಿಘ್ನಗಳು ಬರ್ತಾವ. ಅಂತ ವಿಘ್ನಗಳು ಬಂದರೂ ಕೂಡ ಆ ತಾಯಿ ಮಳೆ ಚಳಿ ಬೇಸಿಗೆ ಯಾವುದಕ್ಕೂ ಲೆಕ್ಕ ಕೊಡದೆ 12 ವರ್ಷಗಳು 12 ಹುಣ್ಣಿಮೆಗಳು 12 ಅಮಾಸಗಳು ಕಳೆದ್ರು ಕೂಡ ಆ ತಾಯಿಯ ಗರ್ಭದಲ್ಲಿ ಒಂದು ಹೆಣ್ಣು ಮಗುವಿನ ಆಸೆ ಇರಲಿಲ್ಲ. ಯಾವಾಗ ಕೊಟ್ಟಿಗೆಯವರ ಮನೆತನದಲ್ಲಿ ಹೋಗಿ ಆ ಒಂದು ಕೂಸಿಗೆ ನಾಮಕರಣವನ್ನು ಮಾಡಿದಾರೋ ಅದೇ ಮರುದಿವಸ ಬೆಳಗಿನ ಜಾವದಲ್ಲಿ ಬನಶಂಕರಿಯಿಂದ ಒಂದು ಸಾವಿರಾರು ಕೋಟಿ ಸೂರ್ಯನ ತೇಜೋಮಯದಂತೆ ಒಂದು ಪ್ರಜ್ವಾಲವಾಗಿರುವಂತಹ ಪ್ರಕಾಶ ಒಂದು ಇಟ್ಟಿಗೆ ಕ್ಷೇತ್ರಕ್ಕೆ ಆಗಮಿಸಿ ಆ ತಾಯಿ ಹನುಮಮ್ಮ ದೇವಿಯ ಗರ್ಭದಲ್ಲಿ ಬಂದು ಸೇರಿತು. ಯಾವಾಗ ತಾಯಿ ಹನುಮಮ್ಮನವರ ಗರ್ಭದಲ್ಲಿ ಸೇರ್ತೋ ಅದು ಆ ತಾಯಿ ಹನುಮಮ್ಮನವರು ನನಗೆ ಯಾವುದೋ ಒಂದು ಸ್ವಪ್ನ ಬಿದ್ದಿದೆಯಲ್ಲ ಅಂತ ಮರುದಿವಸ ಬೆಳಿಗ್ಗೆ ಎದ್ದಾಗ ತನ್ನ ಪತಿದೇವರಾದ ಸೋಮಣ್ಣನವರ ಮುಂದೆ ಹೇಳ್ತಿರ್ತಾರೆ,
ಇವತ್ ನನಗೆ ಹಿಂಗಾಯ್ತ್ರಿ, ಕನಸಿನೊಳಗ ಬನಶಂಕರಿಯ ಒಂದು ದೇವಸ್ಥಾನದಿಂದ ಸಾವಿರಾರು ಸೂರ್ಯರ ತೇಜೋಮಯವಾಗಿರುವಂತಹ ಪ್ರಕಾಶ ಒಂದು ಜ್ಯೋತಿ ಬಂದು ನನ್ನ ಗರ್ಭದಲ್ಲಿ ಬಂದು ಸೇರ್ತು ಅಂತ ಹೇಳಿದಾಗ ಬನಶಂಕರಿ ದೇವಿ ಕೊಟ್ಟಿರುವ ಒಂದು ಮಾತಿನಂತೆ ಆ ತಾಯಿ ಬನಶಂಕರಿಯ ದೇವಿ ನಿನ್ನೆ ಒಂದು ಗರ್ಭದಲ್ಲಿ ಜನಿಸಿ ಬರ್ತಾಳಂತ ಸೋಮಣ್ಣನವರಿಗೆ ಕೂಡ ಭವಿಷ್ಯದ ವಾಣಿ ಗೊತ್ತಾಯ್ತು. ಇಷ್ಟೆಲ್ಲ ತಾಯಿ ಬನಶಂಕರಿ ದೇವಿಗೆ ನಡೆದುಕೊಂಡಾಗ ಗರ್ಭದಲ್ಲಿ ಸೇರಿದಾಗ ಆ ತಾಯಿ 1 ತಿಂಗಳ 2 ತಿಂಗಳ 3 ತಿಂಗಳ ಮುಗಿದಾಗ ಆ ತಾಯಿಗೆ ಏನೋ ಒಂದು ಬಂಗಾರದ ಬಣ್ಣ ಬರ್ತಾ ಇತ್ತು. ತಾಯಿ ಗರ್ಭವತಿಯಾಗಿ ನವಮಾಸಗಳು ತುಂಬಿ ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ಬೆಳಗಿನ ಜಾವ ಯಾವ ರೀತಿಯಾಗಿ ಬನಶಂಕರಿಯ ಒಂದು ತೇಜೋಮಯವಾಗಿರುವಂತಹ ಪ್ರಕಾಶ ಬಂದು ತಾಯಿಯ ಮಡಿಲಲ್ಲಿ ಸೇರಿತ್ತು, ಅದೇ ರೀತಿಯಾಗಿ ಇಲ್ಲಿ ಬೆಳಗಿನ ಜಾವ ಶುಭ ಮುಹೂರ್ತದಲ್ಲಿ ಆ ತಾಯಿ ಹನುಮಮ್ಮನವರು ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದಾಳೆ. ಆ ಮಗುವೆ ಇಲ್ಲಿ ಧರ್ಮದ ಒಂದು ಮಠದ ಮುಂದಿನ ಧರ್ಮದ ಮಠ ಬೆಳೆಯಲಿಕ್ಕೆ ಕಾರಣವಾಯಿತು. ಆ ಕೂಸೆಯಲ್ಲಿ ಮುಂದೆ ಭೀಮಾಂಬಿಕೆ ತಾಯಿಯಾಗಿ ಬರೀತಾ ಇದ್ದಾಳೆ. ದೇಮಂಗಲಂ ದೇವ ಪಾರ್ವತಿ ಶಿವರ ಮಹಾದೇವ್. ಶುಭ ಗಳಿಗೆಯಲ್ಲಿ ಮುಂಜಾನೆಯಲ್ಲಿ ಆ ತಾಯಿ ಹನುಮಮ್ಮನವರು ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ. ಇಡೀ ಇಟ್ಟಿಗೆ ಗ್ರಾಮದ ತುಂಬೆಲ್ಲ ಹನುಮಮ್ಮನವರು ಅಂತಂದ್ರ ಪ್ರತಿ ಮನೆಯ ಹೆಣ್ಣು ಮಗಳಿದ್ದಾರೆ. ಯಾರು ಬಂದು ಆ ತಾಯಿಯ ಒಂದು ಲಾಲನೆ ಪಾಲನೆಯನ್ನು ಮಾಡ್ತಾ ಇದ್ದಾರೋ ಇಡೀ ಇಟ್ಟಿಗೆ ತುಂಬೆಲ್ಲ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ಕೂಡಿ ಆ ಕೂಸಿನ ಒಂದು ತಾಯಿಯ ಸುಸೂತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. 11 ದಿವಸ ಮುಗಿದ 12ನೇ ದಿವಸ ತೊಟ್ಟಿಲು ಕಾರ್ಯಕ್ರಮವನ್ನು ಮಾಡಬೇಕಂತ ಇಡೀ ಸಮಸ್ತ ಇಟಗಿ ಕ್ಷೇತ್ರದ ಗುರು ಹಿರಿಯರು ತಾಯಂದಿರು ಎಲ್ಲರೂ ಕೂಡಿಕೊಂಡು ಧರ್ಮದ ಮಟ್ಟದ ಒಡೆಯರಾಗಿರುವಂತಹ ಸೋಮಣ್ಣನವರಿಗೆ ಹೇಳ್ತಾರೆ. ಅಂತಹ ಒಂದು ಯಾವ ರೀತಿಯಾಗಿ ಇಟ್ಟಿಗೆಯಲ್ಲಿ ತೊಟ್ಟಿಲು ಕಾರ್ಯಕ್ರಮ ತಾಯಿ ಭೀಮಾಶಂಕರಿ ದೇವಿಯ ಒಂದು ತೊಟ್ಟಿಲು ಕಾರ್ಯಕ್ರಮ ಆಗಿತ್ತು, ಹಾಗೆ ಇಲ್ಲಿ ಶಿವಣಿಯಲ್ಲಿ ರೇವಣಸಿದ್ದೇಶ್ವರ ಶ್ರೀಮಠದಲ್ಲಿ ನಾಳೆಯ ದಿನ ತಾಯಿ ಭೀಮಾಂಬಿಕೆಯ ತೊಟ್ಟಿಲು ಕಾರ್ಯಕ್ರಮವನ್ನು ಶ್ರೀಮಠದ ಕಮಿಟಿಯ ಎಲ್ಲ ಸದಸ್ಯರು ತೊಟ್ಟಿಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಅಂತ ತೊಟ್ಟಿಲು ಕಾರ್ಯಕ್ರಮಕ್ಕೆ ತಾಯಂದಿರು ಯಾರು ತಮಗೆ ಸಂತಾನದ ಪ್ರಾಪ್ತಿ ಆಗಿರುವುದಿಲ್ಲವೋ, ಯಾರು ಏನೇ ತಮ್ಮ ಮನದ ಕಾಮನಾ ಅಭಿಲಾಷೆಗಳು ಇರ್ತಾವೋ ಅಂತವರು ತಾಯಿ ಭೀಮಾಶಂಕರಿ ಮಹಾತ್ಮ ಮುತ್ತಯ್ಯಪ್ಪನ ಮೇಲೆ ನಂಬಿಕೆ ಯಾವ ರೀತಿಯಾಗಿ ನಂಬಿಕೆ ಇರಬೇಕಂತಂದ್ರ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಒಂದು ಆಧ್ಯಾತ್ಮದ ಚಿಂತನೆಯಲ್ಲಿ ಇದ್ದಾಗ ಒಬ್ಬ ಹಾಲು ಮಾರುವ ಹೆಣ್ಣು ಮಗಳು ತ್ರಿಪುರಾಂತಕೇಶ್ವರ ಅಂತ ಒಂದು ಕೆರೆ ಬರ್ತದೆ ಕಲ್ಯಾಣದಲ್ಲಿ. ಆ ತ್ರಿಪುರಾಂತಕೇಶ್ವರ ಕೆರೆಯ ಪಕ್ಕದಲ್ಲಿ ಒಂದು ಹಾದಿ ಇದೆ. ಆ ಹಾದಿಯಲ್ಲಿ ತ್ರಿಪುರಾಂತಕೇಶ್ವರ ಒಂದು ದೇವಸ್ಥಾನವೂ ಕೂಡ ಇದೆ. ಆ ದೇವಸ್ಥಾನದಲ್ಲಿ ಮಾಡಿರುವಂತಹ ಪೂಜೆ ಪುನಸ್ಕಾರ ಅಭಿಷೇಕ ಮಾಡಿರುವಂತಹ ನೀರು ಆ ದಾರಿಯ ಕೂಡ ಇಳಿದು ತ್ರಿಪುರಾಂತಕೇಶ್ವರ ಕೆರೆಗೆ ಹೋಗ್ತಾ ಇತ್ತು. ಒಬ್ಬ ಹೆಣ್ಣು ಮಗಳು ಹಾಲು ಮಾರುವಂತ ಹೆಣ್ಣು ಮಗಳು ಆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ತನ್ನ ತಲೆಯ ಮೇಲೆ ಹಾಲಿನ ಗಡಿಗೆಯನ್ನು ಹಿಡ್ಕೊಂಡು ಕಾಲು ಜಾರಿ ಇನ್ನೇನು ಬೀಳ್ತಾ ಇತ್ತು. ಬಸವನ ಅಂತ ಬಸವನ ನಾಮಸ್ಮರಣೆಯನ್ನು ಮಾಡಿದಾಗ ಅನುಭವ ಮಂಟಪದಲ್ಲಿ ಕುಳಿತುಕೊಂಡಿರುವ ಬಸವಣ್ಣನವರು ಎದ್ದು ಈ ರೀತಿಯಾಗಿ ಮೇಲ್ಗಡೆ ತನ್ನ ಕೈಯನ್ನು ಹಿಡಿದುಕೊಳ್ತಾರೆ. ಅಲ್ಲಿ ಕೊಂಡಿ ಮಿಂಚಣ್ಣ ಹೇಳ್ತಾರ, ಬಿಜ್ಜಳ ಮಹಾರಾಜನಿಗೆ ಯಪ್ಪ ನೋಡೋ ಬಸವಣ್ಣನಿಗೆ ತಲೆ ಕೆಟ್ಟದ, ಇಲ್ಲಿ
ಈ ಒಂದು ಸಾಮ್ರಾಜ್ಯದ ಕಲ್ಯಾಣ ಸಾಮ್ರಾಜ್ಯದ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಈ ಒಂದು ರಾಜ್ಯದ ಬಗ್ಗೆ ಮಾತುಕತೆಗಳು ನಡೆದಾಗ ಬಸವಣ್ಣ ಹುಚ್ಚಿಡಿದವರ ಕೈ ಮೇಲು ಮಾಡಿ ನಿಂತಿದ್ದಾನೆ ಅಂತ ಬಂಡಿ ಬಿಂಚನಲ್ಲಿ ಬಿಜ್ಜಳ ಮಹಾರಾಜನಿಗೆ ಹೇಳಿದಾಗ, ಏನಾಯ್ತು ಬಸವ, ಯಾಕೆ ಕೈ ಮೇಲೆ ಮಾಡಿ ನಿಂತಿದೆಯಲ್ಲ ಅಂತಂದಾಗ ಬಸವಣ್ಣನವರು ಹೇಳ್ತಾರೆ, ರಾಜ ಒಬ್ಬ ಮಹಿಳೆ ಹೆಣ್ಣು ಮಗಳು ಹಾಲು ಮಾರುವವಳು ಹಾಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾಳೆ ಆ ಬೀದಿಯಲ್ಲಿ. ಇನ್ನೇನು ಕಾಲು ಜಾರಿ ಬೀಳ್ತಿದ್ದು ಆ ಹಾಲಿನ ಗಡಿಗೆ ಮೇಲಿಂದ ಬೀಳ್ತಾ ಇತ್ತು, ಅದಕ್ಕೆ ಕೈ ಹಿಡಿದೀನಿ ಅಂತ ಬಸವಣ್ಣನವರು ಹೇಳಿದಾಗ ಬಿಜ್ಜಳ ಮಹಾರಾಜನು ಕೂಡ ಇದನ್ನು ಪರೀಕ್ಷೆ ಮಾಡಬೇಕಂತ ತನ್ನಲ್ಲಿರುವಂತ ಸೈನ್ಯವನ್ನು ಕೊಟ್ಟು ಕಳಿಸ್ತಾರೆ. ಆ ಹಾದಿಯಲ್ಲಿ ಹೋಗಿ ತ್ರಿಪುರಾಂತಕೇಶ್ವರನ ನದಿಯ ಪಕ್ಕದಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಬಸವಣ್ಣನವರು ಬಿಜ್ಜಳ ಅರಮನೆಯ ರಾಜನ ಅರಮನೆಯಲ್ಲಿ ಹಿಂಗೆ ಕೈ ಮಾಡಿ ನಿಂತರ ಅಲ್ಲಿ ಹೋಗಿ ನೋಡಿದ ಅಂತರದಲ್ಲಿ ಆ ಹಾಲಿನ ಗಡಿಗೆ ನಿಂತಿತ್ತು. ಅಂತರದಲ್ಲಿ ಹಾಲಿನ ಗಡಿಗೆ ಆ ತಾಯಿ ಆ ಕಾಲದಲ್ಲಿ 12ನೇ ಶತಮಾನದ ಶರಣರು ಅಂತಂದ್ರ ಕೈಲಾಸದಲ್ಲಿರುವಂತಹ ಶಿವನ ಒಡ್ಡೋಲವೇ ಇಲ್ಲಿ ಕಲ್ಯಾಣದಲ್ಲಿ ಆಗಮಿಸಿತ್ತು. ನೋಡಲಿಕ್ಕೆ ಎಲ್ಲರೂ ಕೂಡ ಜನಸಾಮಾನ್ಯರಂತೆ ಶರಣರು ಇದ್ರು ಕೂಡ ಆ ಎಲ್ಲ ಶರಣರು ಹೆಂಗಿದ್ರು ಅಂತಂದ್ರೆ ನೋಡಲಿಕ್ಕೆ ಜನಸಾಮಾನ್ಯರು ಅಂತಿರ್ತೀವಿ ನೋಡ್ರಿ. ನಾವೀಗ ನಮ್ಮ ಹುಚ್ಚೆ ಮುತ್ತನವರು ಇದ್ದಾಗ ಇದೇ ಊರಲ್ಲಿ ಒಂದು ದಿವಸ ಒಬ್ಬದು ಮದುವೆ ಸಮಾರಂಭ.